ಎಲ್ಲರಿಗೂ ಕೃಷಿ ಭೂಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಆರ್ಗ್ಯಾನಿಕ್ ಮ್ಯಾಟರ್ ಅಥವಾ ಸಾವಯವ ವಸ್ತು ಇದರ ಬಗ್ಗೆ ಇವತ್ತಿನ ವಿಡಿಯೋದಾಗ ನಾವು ನೋಡೋಣ. ಈ ಆರ್ಗ್ಯಾನಿಕ್ ಮ್ಯಾಟರ್ ನಮ್ಮ ಬೆಳೆಗಳಿಗೆ ಎಷ್ಟು ಇಂಪಾರ್ಟೆಂಟ್ ಐತಿ, ನಮ್ಮ ಜಮೀನಿಗೆ ಎಷ್ಟು ಇಂಪಾರ್ಟೆಂಟ್ ಐತಿ ಅಂತ ಇವತ್ತಿನ ವಿಡಿಯೋದಾಗ ನೋಡೋಣ. ಮತ್ತು ಆರ್ಗ್ಯಾನಿಕ್ ಮ್ಯಾಟರ್ ಅಂದ್ರೆ ಬೇರೆ, ಆರ್ಗ್ಯಾನಿಕ್ ಮ್ಯಾಟರ್ ಅಂದರೆ ಸಾವಯವ ವಸ್ತು ಮತ್ತು ಆರ್ಗ್ಯಾನಿಕ್ ಕಾರ್ಬನ್ ಇವುಗಳ ಮಧ್ಯೆ ಇರುವಂಥ ವ್ಯತ್ಯಾಸ ನಾವು ನೋಡೋಣ ಇವತ್ತಿನ ವಿಡಿಯೋದಾಗ. ಅಂದ್ರೆ ಸಾವಯವ ಇಂಗಾಲ ಏನಂತಾರೆ ಮತ್ತು ಸಾವಯವ ವಸ್ತು ಏನಂತಾರೆ, ಇವುಗಳ ಮಧ್ಯೆ ಇರುವಂಥ ವ್ಯತ್ಯಾಸ ನೋಡೋಣ. ಮತ್ತು ಸಾವಯವ ವಸ್ತು ಎಷ್ಟು ನಮ್ಮ ಜಮೀನಿಗೆ ಇಂಪಾರ್ಟೆಂಟ್ ಐತೆ ಅಂತ ಇವತ್ತಿನ ವಿಡಿಯೋದಾಗ ನಾವು ನೋಡೋಣ. ಮೊದಲ ಮಣ್ಣು ಒಂದು 4 ವಸ್ತುಗಳನ್ನು ಒಳಗೊಂಡಿರ್ತೈತಿ. ಅಂದ್ರೆ ಖನಿಜಗಳು, ಮಿನರಲ್ಸ್ ಏನಂತಾರಲ್ಲ, ಮತ್ತು ನೀರು, ವಾಟರ್, ಗಾಳಿ ಅಥವಾ ಆಕ್ಸಿಜನ್, ಮತ್ತು ಸಾವಯವ ವಸ್ತು. ಇವತ್ತಿನ ವಿಡಿಯೋದಾಗ ನಾವು ಇವು ಸಾವಯವ ವಸ್ತುಗಳ ಬಗ್ಗೆ ನೋಡೋಣ. ಈ ಖನಿಜಗಳು ಏನದಾವಲ್ಲ, ಈ ಖನಿಜಗಳು ಏನೆಲ್ಲ ಖನಿಜಗಳು ಅದಾವ ನಮ್ಮ ಜಮೀನಿನಲ್ಲಿ ಅಂದರೆ, ನಮ್ಮ ಭೂಮಿಯಲ್ಲಿ ಸಿಲ್ಕಾನ ಮತ್ತು ಪೊಟ್ಯಾಷಿಯಮ, ಕ್ಯಾಲ್ಸಿಯಮ ಮತ್ತು ಮ್ಯಾಗ್ನೀಷಿಯಮ, ಈ ರೀತಿ ಇನ್ನೂ ಹಲವು ಖನಿಜಗಳು ಇರ್ತಾವೆ. ಇವೆಲ್ಲ ಖನಿಜಗಳು ನಮ್ಮ ಸಾಯಿಲಲ್ಲಿ ಇರುವಂಥ ಖನಿಜಗಳು ಇವು. ಮತ್ತು ಇವು ಏನೈತಲ್ಲ, ನೆಕ್ಸ್ಟ್ ನೀರು. ಈ ನೀರು ಅಂತ ಏನೈತಲ್ಲ, ಇದು ನಮ್ಮ ಬೆಳೆಗಳಿಗೆ ಬಹುಮುಖ್ಯವಾಗಿರುವಂಥ ಇದೊಂದು ಮೂಲದ ನೀರು. ಇದೇನೈತಲ್ಲ, ಇದನ್ನು ನಾವು ಸಾಯಿಲ್ ಸೊಲ್ಯೂಷನ್ ಅಂತಲೂ ಕರಿತೀವಿ. ಸಾಯಿಲ್ ಸೊಲ್ಯೂಷನ್ ಅಂದ್ರೆ ಏನು, ಇವೇನು ಮಿನರಲ್ಸ್ ಅದಲ್ಲ, ಈ ಮಿನರಲ್ಸ್ಗಳು ನಮ್ಮ ಬೆಳೆಗಳಿಗೆ ಸಿಗಬೇಕಂದ್ರೆ ಈ ಸೊಲ್ಯೂಷನ್ದಿಂದ ಸಿಗ್ತದೆ, ಅಂದರೆ ನೀರಿಂದನೇ ಸಿಗ್ತದೆ. ಸಾಯಿಲ್ ಸೊಲ್ಯೂಷನ್, ಇದಕ್ಕೆ ಸಾಯಿಲ್ ಸೊಲ್ಯೂಷನ್ ಅಂತ ಕರಿತೀವಿ ನೀರನ್ನು. ಯಾಕಂದ್ರೆ ನಮಗೆ ನಾವು ಕೊಟ್ಟಂಥ ಗೊಬ್ಬರ ಆಗಲಿ ಅಥವಾ ಇವಾಗೇನು ಖನಿಜಗಳು ಸಿಗ್ತಾವಲ್ಲ, ಮಿನರಲ್ಸ್ಗಳು ಭೂಮಿಯಲ್ಲಿ, ಇವು ಖನಿಜಗಳು ನಮ್ಮ ಬೆಳೆಗಳಿಗೆ ಸಿಗಬೇಕಂದ್ರೆ ನೀರು ಅಷ್ಟು ಇಂಪಾರ್ಟೆಂಟ್ ಐತಿ, ವಾಟರ್. ಮತ್ತು ಇವೆಲ್ಲನೂ ಏನು ಮಾಡ್ತೈತಿ, ವಾಟರ ಇವು ನ್ಯೂಟ್ರಿಯನ್ಸ್ ಎಲ್ಲ ಡಿಸಾಲ್ವ್ ಮಾಡಿ ಬೆಳೆಗಳಿಗೆ, ರೂಟ್ಸ್ಗೆ ಕೊಡ್ತೈತಿ ಇದು. ನೆಕ್ಸ್ಟ್ ಏರ್ ಅಥವಾ ಆಕ್ಸಿಜನ್. ನಮ್ಮ ಬೆಳೆಗಳಿಗೆ ಬೇರುಗಳು ಎಷ್ಟು ಇಂಪಾರ್ಟೆಂಟ್ ಐತತ್ತ ಎಲ್ಲರಿಗೂ ಗೊತ್ತೈತಿ. ಇವು ನಮ್ಮ ಬೆಳೆಗಳಿಗೆ ಬೇರುಗಳ ಸಂಖ್ಯೆ ಹೆಚ್ಚಾಗಬೇಕಂದ್ರೆ ಆಕ್ಸಿಜನ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಐತಿ. ಹೀಗಾಗಿ ನಮ್ಮ ಮಣ್ಣಿಗೇನಂತೆ ಅಥವಾ ಬೆಳೆಗಳಿಗೆ ಗಾಳಿ ಕೂಡ ಬೇಕು. ಮತ್ತು ಇದು ಮೈಕ್ರೋಬಿಯಲ್ ಆ್ಯಕ್ಟಿವಿಟಿ ಆಗಬೇಕಂದ್ರೆ, ಅಂದ್ರೆ ಈಗ ಸೂಕ್ಷ್ಮಾಣು ಜೀವಿಗಳು ಜೀವಿಸಬೇಕಂದ್ರೆ ಅದು ಕೂಡ ಗಾಳಿ ಅವಶ್ಯಕತೆ ಐತಿ. ಹೀಗಾಗಿ ಗಾಳಿನೂ ಕೂಡ ನಮ್ಮ ಸಾಯಿಲ್ಗೆ ಭಾಳ ಇಂಪಾರ್ಟೆಂಟ್ ಐತಿ. ಇದು ಕೂಡ ಎಲ್ಲನೂ ಸರಿಯಾಗಿ ಇದು ಸಾಯಿಲ್ ಸ್ಟ್ರಕ್ಚರ್ ಆಗಬೇಕಂದ್ರೆ, ಇವೆಲ್ಲ ಸಾಯಿಲ್ ಸ್ಟ್ರಕ್ಚರ್ ಚೆನ್ನಾಗಿ ಆಗಬೇಕಂದ್ರೆ, ಇವೆಲ್ಲನೂ ಖನಿಜಗಳು ಸರಿಯಾಗಿ ಒದಗಬೇಕಂದ್ರೆ, ನೀರು ಸರಿಯಾಗಿ ಒದಗಬೇಕಂದ್ರೆ, ನಮ್ಮ ಬೆಳೆಗಳಿಗೆ ಮತ್ತು ಆಕ್ಸಿಜನ್ ಗಾಳಿ ಒದಗಬೇಕಂದ್ರೆ ಈ ಸಾವಯವ ವಸ್ತು ಮ್ಯಾಟ್ರ್ ಆಗ್ತೈತಿ. ಆವಾಗ ಇದರ ಮಹತ್ವ ಆಗ್ತೈತಿ. ಯಾಕಂದ್ರೆ ಈ ಸಾವಯವ ವಸ್ತು ಜಾಸ್ತಿ ಇತ್ತಂದ್ರೆ ಇವೆಲ್ಲ ಖನಿಜಗಳು, ನೀರು ಮತ್ತು ಗಾಳಿ ಇವೆಲ್ಲ ಬೆಳೆಗಳಿಗೆ ಅತಿ ವೇಗವಾಗಿ ದೊರೀತಾವೆ. ಹೀಗಾಗಿ ಸಾವಯವ ವಸ್ತು ಏನೈತಿಲ್ಲ ಭಾಳ ಇಂಪಾರ್ಟೆನ್ಸ್ ಆಗ್ತೈತಿ ಇಲ್ಲಿ. ಇನ್ನು ನೆಕ್ಸ್ಟ್ ಆರ್ಗ್ಯಾನಿಕ್ ಮ್ಯಾಟ್ರ್ ಅಥವಾ ಸಾವಯವ ವಸ್ತು. ಆರ್ಗ್ಯಾನಿಕ್ ಮ್ಯಾಟ್ರ್ ಅಂದರೆ ಏನಂದ್ರೆ, ನಮ್ಮ ಜಮೀನಲ್ಲಿ ಬೆಳೆದಿರುವಂತಹ ಕೃಷಿ ತ್ಯಾಜ್ಯಗಳು, ಅಂದ್ರೆ ವೇಸ್ಟೇಜ್ ಅಥವಾ ಪ್ರಾಣಿಗಳ ವೇಸ್ಟೇಜ್, ಇವಕ್ಕೆ ಎಲ್ಲ ಏನಂತೀವಿ ನಾವು ಆರ್ಗ್ಯಾನಿಕ್ ಮ್ಯಾಟ್ರ್ ಅಂತ ಕರಿತೀವಿ. ಅಂದ್ರೆ ಬೆಳೆದಿರುವಂಥ ಕಸ ಕಡ್ಡಿ ಆಗಲಿ ಮತ್ತು ಪ್ರಾಣಿಗಳ ತ್ಯಾಜ್ಯ, ತಿಪ್ಪೆ ಗೊಬ್ಬರ, ಕಾಂಪೋಸ್ಟ, ಅಥವಾ ಇವಕ್ಕೆಲ್ಲದಕ್ಕೂ ಏನಂತೀವಿ ನಾವು, ಎಲ್ಲದಕ್ಕೂ ಆರ್ಗ್ಯಾನಿಕ್ ಮ್ಯಾಟ್ರ್ ಅಂತ, ಸಾವಯವ ವಸ್ತು ಅಂತ ಕರಿತೀವಿ. ಈಗ ಕೆಲವೊಂದು ಕಡೆ ಹಣ್ಣು ಬೆಳೆದಿರ್ತಾರೆ, ಅವುಗಳು ವೇಸ್ಟ್ ಏನೇ ಇರ್ತಾವಲ್ಲ, ಅಂದರೆ ಕೆಟ್ಟಿದ್ದು ಹಣ್ಣುಗಳು, ಇವಕ್ಕೆಲ್ಲದಕ್ಕೂ ನಾವೇನಂತೀವಿ ಆರ್ಗ್ಯಾನಿಕ್ ಮ್ಯಾಟ್ರ್ ಅಂತೀವಿ. ಇವು ಆರ್ಗ್ಯಾನಿಕ್ ಮ್ಯಾಟ್ರ್ ಏನಿರ್ತೈತಲ್ಲ, ಇವೆಲ್ಲ ಡಿಕಂಪೋಸ್ ಆಗಿ ನಮಗೆ ಏನೈತಿ, ಇದರಲ್ಲಿರುವಂಥ ಕಾರ್ಬನ್ ಅಂಶ ಸಿಗೋದಕ್ಕೆ ಏನೈತಿ ನಾವು ಆರ್ಗ್ಯಾನಿಕ್ ಕಾರ್ಬನ್ ಅಂತ ಕರಿತೀವಿ. ಇದರ ಪ್ರಮಾಣ, ಆರ್ಗ್ಯಾನಿಕ್ ಕಾರ್ಬನ್ ಪ್ರಮಾಣ ಆವಾಗ ಅಳಿತೀವಿ ನಾವು. ಈಗ ಏನಾಗೈತಿ, ಜಮೀನಿನಲ್ಲಿ ಆರ್ಗ್ಯಾನಿಕ್ ಕಾರ್ಬನ್ ಲೆವೆಲ್ಲ ಭಾಳ ಕಡಿಮೆ ಆಗೈತಿ. ಎಷ್ಟಾಗೈತಿ ಅಂದ್ರೆ 0.3 ತನಕ ಬಂದೈತಿ ಆರ್ಗ್ಯಾನಿಕ್ ಕಾರ್ಬನ್ ಲೆವೆಲ್ಲ, ಅಂದ್ರೆ ಸಾವಯವ ಇಂಗಾಲ ಅಷ್ಟು ಕಡಿಮೆ ಆಗೈತಿ. ಹೀಗಾಗಿ ಏನಾಗುತ್ತೆ, ಜಮೀನಲ್ಲಿ ನೀರು ಹಿಡಿಯುವ ಕೆಪಾಸಿಟಿ ಜಾಸ್ತಿ ಆಗ್ಲತ್ತಿಲ್ಲ, ಅಂದ್ರೆ ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಪೂರ್ತಿ ಲೋ ಆಗೈತಿ.
ಮತ್ತು ಏರೇಷನ್ ಆಗ್ಲಾಗ್ತಿಲ್ಲ. ಇವೆಲ್ಲ ಆರ್ಗ್ಯಾನಿಕ್ ಮ್ಯಾಟ್ರ್ಗಳು ಇದ್ದು ಅಂದ್ರೆ ಏನಾಗ್ತೈತಿ, ಜಮೀನಿನಲ್ಲಿ ಸರಿಯಾಗಿ ಸಾಯಿಲ್ ಸ್ಟ್ರಕ್ಚರ್ ಇಂಪ್ರೂವ್ ಆಗ್ತೈತಿ. ಯಾವ ರೀತಿ ಅಂದ್ರೆ ಇವುಗಳ ಬೇರು ಏನಿರ್ತಾವಲ್ಲ, ಈ ಬೇರುಗಳು ಹೋಗಿರ್ತಾವಲ್ಲ ಭೂಮಿಯಲ್ಲಿ, ಇವುಗಳ ರಂಧ್ರ ಮಾಡ್ಕೊಂಡು ಹೋಗಿರ್ತಾವೆ. ಹಾಗೇನು ಹೋಗಿರೋಂಗಿಲ್ಲ, ರಂಧ್ರ ಮಾಡಿ ಹೋಗಿರ್ತಾವಲ್ಲ, ಅಲ್ಲಿ ವಾಟರ್ ಅಬ್ಸಾರ್ವೇಷನ್ ಜಾಸ್ತಿ ಆಗ್ತೈತಿ ಮತ್ತು ಏರೇಷನು ಜಾಸ್ತಿ ಆಗ್ತೈತಿ. ಹೀಗಾಗಿ ಏನು ಬೇರುಗಳು ಸುತ್ತ ಮೈಕ್ರೋ ಆರ್ಗನಿಸಮ್ಸ ಜಾಸ್ತಿ ಪ್ರೊಡ್ಯೂಸ್ ಆಗಕ್ಕೆ ಶುರು ಮಾಡ್ತಾವೆ. ಈಗೇನು ನಮ್ಗೆ PSB, KSB, ಟ್ರೈಕೋ ಇವೆಲ್ಲ ಏನದಾವಲ್ಲ, ಇವೆಲ್ಲ ಮೈಕ್ರೋ ಆರ್ಗನಿಸಮ್ಸ್ ಜಾಸ್ತಿ ಆಗಕ್ಕೆ ಶುರು ಮಾಡ್ತಾವೆ. ಹೀಗಾಗಿ ಏನಾಗ್ತೈತಿ, ಇಲ್ಲಿ ಒಂದು ಗುಡ್ ಸಾಯಿಲ್ ಅಂದರೆ ಫರ್ಟೈಲ್ ಸಾಯಿಲ್ ನಮಗೆ ಸಿಗ್ಲಕ್ಕೆ ಶುರು ಆಗ್ತೈತಿ ಮುಂದೆ. ಹೀಗಾಗಿ ನಾವು ಏನೈತಿ ಆರ್ಗ್ಯಾನಿಕ್ ಮ್ಯಾಟ್ರನ್ನ ಜಾಸ್ತಿ ಮಾಡಬೇಕಾಗತ್ತಿ. ಈ ಆರ್ಗ್ಯಾನಿಕ್ ಮ್ಯಾಟ್ರ್ ನಾವು ಜಾಸ್ತಿ ಮಾಡ್ಬೇಕಂದ್ರೆ ಯಥೇಚ್ಛವಾಗಿ ನಾವು ತಿಪ್ಪೆ ಗೊಬ್ಬರ ಹಾಕಬೇಕು ಅಥವಾ ಹಸಿರೆಲೆ ಗೊಬ್ಬರ ಹಾಕಬೇಕು. ಮತ್ತು ಕಸ ಕಡ್ಡಿಯನ್ನು ನಾವು ಹೊರಗೆ ಎಸಿಲಾರ್ದ ನಾವು ಅಲ್ಲೇ ಅದನ್ನು ಡಿಕಂಪೋಸ್ ಮಾಡ್ಕೋಬೇಕು. ಹಿಂಗೆ ಮಾಡಿದಾಗ ನಮ್ಗೆ ಏನಾಗ್ತೈತಿ, ಆರ್ಗ್ಯಾನಿಕ್ ಮ್ಯಾಟ್ರೆಲ್ಲ ಜಾಸ್ತಿ ಸಿಗ್ಲಕ್ಕೆ ಶುರು ಮಾಡ್ತೈತಿ. ಇಲ್ಲಾಂದ್ರೆ ನಮಗೆ ಸಿಗಂಗಿಲ್ಲ ಅಂತ ಈ ಭೂಮಿ ಸಾಯಿಲ್ ಸ್ಟ್ರಕ್ಚರ ಇಂಪ್ರೂವ್ಮೆಂಟ್ ಆಗಂಗಿಲ್ಲ. ಹೀಗಾಗಿ ಏನಾಗ್ತೈತಿ, ಇಲ್ಲಿ ಎಲ್ಲ ಮೈಕ್ರೋ ಆರ್ಗನಿಸಮ್ ಬೇಕಂದ್ರೆ ಸಾವಯವ ವಸ್ತುಗಳು ಅಷ್ಟೇ ಇಂಪಾರ್ಟೆಂಟ್ ಐತಿ. ಮತ್ತು ಒಳ್ಳೆ EC ಸಿಗಬೇಕಂದ್ರೆ, ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಸಿಗಬೇಕಂದ್ರೆ, ಅಂದರೆ ಇದರಿಂದ ಏನಾಗ್ತೈತಿ, pH ಕೂಡ ಮೇಂಟೈನ್ ಆಗ್ತೈತಿ. ಈಗ pH ಅಂದರೆ ಏನು, ಸಾಯಿಲಲ್ಲಿ ನಾವು ಕೊಟ್ಟಿರೋಂಥ ಏನು ಫರ್ಟಿಲೈಸರ್ನ ಕೊಡ್ತೀವಲ್ಲ, ಇವೆಲ್ಲನೂ ನಮಗೆ ಬೆಳೆಗಳಿಗೆ ಸಿಗಬೇಕಂದ್ರೆ ಒಂದು ಒಳ್ಳೆ pH ಬೇಕಾಗ್ತೈತಿ. ಅಂದ್ರೆ 6ರಿಂದ ಒಂದು 7.5 ತನಕ ಒಂದು pH ಇದ್ರೆ ಅಬ್ಸರ್ವೇಷನ್ ಜಾಸ್ತಿ ಆಗ್ತೈತಿ. ಹೀಗಾಗಿ ಇದು pH ಮೇಂಟೈನ್ ಆಗ್ಬೇಕಂದ್ರೆ ನಮ್ಗೆ ಆರ್ಗ್ಯಾನಿಕ್ ಮ್ಯಾಟ್ರ ಅಥವಾ ಏನು ಆರ್ಗ್ಯಾನಿಕ್ ಕಾರ್ಬನ್ ಲೆವೆಲ್ ಅಂತಲ್ಲ ಇಂಪ್ರೂವ್ಮೆಂಟ್ ಆದ್ರೆ ಒಳ್ಳೆಯ ರೀತಿ ನಮ್ಗೆ ಎಲ್ಲ ರೀತಿ ನ್ಯೂಟ್ರಿಯೆಂಟ್ಸ್ ಅಬ್ಸಾರ್ಬೇಷನ್ ಆಗ್ತಾವೆ ಪ್ಲಾಂಟಿಗೆ. ಹೀಗಾಗಿ ನಾವು ಈ ಆರ್ಗ್ಯಾನಿಕ್ ಮ್ಯಾಟ್ರನ್ನು ಅತಿ ಹೆಚ್ಚು ಕೊಡಬೇಕು ಭೂಮಿಗೆ. ಅಂದರೆ ತಿಪ್ಪೆ ಗೊಬ್ಬರನ ಜಾಸ್ತಿ ಸೇರಿಸ್ಕೊತ ಹೋಗಬೇಕು. ಈಗ pH ಅಂದ್ರೆ ಏನು, pH ಅಂದ್ರೆ ಈಗ ನಮ್ಗೆ ಹೆಂಗೆ ಒಂದು ಏನಾದರೂ ಒಂದು ಊಟ ಮಾಡ್ತಿದ್ವಿ ಅಂದ್ರೆ ಅದಕ್ಕೆ ಉಪ್ಪು ಖಾರ ಎಷ್ಟು ಇದ್ರೇ ನಾವು ತಿನ್ನೋಕೆ, ಅಂದರೆ ಅದ್ರದ್ದು ಸಫಿಷಿಯೆಂಟ್ ಇತ್ತಂದ್ರೆ ಉಪ್ಪು ಖಾರ ಬರೋಬ್ಬರಿ ಇತ್ತಂದ್ರೆ ನಾವು ತಿನ್ನೋಕೆ ಯೋಗ್ಯ ಇರ್ತೈತೆ ಅದು ಆಹಾರ. ಹಂಗೆ ಇದು pH ಇಷ್ಟು ಇತ್ತಂದ್ರೇ ನಮ್ಮ ಪ್ಲಾಂಟ್ಗಳನ್ನು ತಿಂತಾವೆ, ಅಂದ್ರೆ ನಾವು ಕೊಟ್ಟಿರುವಂಥ ಗೊಬ್ಬರನ ಅಬ್ಸರ್ವ್ ಮಾಡ್ಕೋತಾವೆ. ಹೀಗಾಗಿ ಆರ್ಗ್ಯಾನಿಕ್ ಮ್ಯಾಟರ ಇತ್ತಂದ್ರೆ ಏನಾಗ್ತೈತಿ, ಜಾಸ್ತಿ ಇವೆಲ್ಲನೂ ಕ್ರಿಯೆ ಒಳ್ಳೆ ರೀತಿ ಆಗ್ತಾವೆ. ಮತ್ತು ಏನು ಆರ್ಗ್ಯಾನಿಕ್ ಮ್ಯಾಟ್ರ್ ಜಾಸ್ತಿ ಆತಂದ್ರೆ ಇಂದು ಸಾಯಿಲ್ದಾಗ ಅಂದ್ರೆ ಮಣ್ಣೊಳಗೆ ಮಿಕ್ಸ್ ಆಗೋದ್ರಿಂದ ಏನಾಗ್ತೈತಿ, ಅಲ್ಲಿ ಒಂಥರ ಫಳ್ಳ ಆಗಕ್ಕೆ ಶುರು ಮಾಡ್ತೈತಿ. ಎಲ್ಲ ಫಳ್ಳಾಗೋದ್ರಿಂದ ಏನಾಗ್ತೈತಿ, ಸಾಯಿಲ ಪೂರ್ತಿ ವಾಟರ್ ಅಬ್ಸರ್ವೇಷನ್ ಒಂಥರ ಸ್ಪಂಜ್ ರೀತಿ ಆ್ಯಕ್ಟ್ ಮಾಡಿ ಸಾಯಿಲ ಅಲ್ಲಿ ಅಬ್ಸರ್ವೇಷನು ಆಗ್ತೈತಿ, ಎಲ್ಲ ನ್ಯೂಟ್ರಿಯೆಂಟ್ಸ್ ಮತ್ತು ರೂಟ್ ಜೋನು ಇಂಪ್ರೂವ್ಮೆಂಟ್ ಆಗ್ತೈತಿ. ಮೈಕ್ರೋ ಆರ್ಗನಿಸಮ್ ಯಥೇಚ್ಛವಾಗಿ ಬೆಳಿತಾವೆ, ಯಾಕಂದ್ರೆ ಅವಕ್ಕೆ ಏರೇಷನ್ ಸಿಗ್ತೈತಿ ಮತ್ತು ಒಳ್ಳೆ ಫುಡ್ ಸಿಗ್ತೈತಿ. ಈ ಆರ್ಗ್ಯಾನಿಕ್ ಮ್ಯಾಟ್ರ್ ಇದ್ರೇ ಅವಕ್ಕೆಲ್ಲಕ್ಕೂ ಫುಡ್. ಈಗ ನಾವೇನು ತಿಪ್ಪೆಗೆ ಕಾತ ಕೊಡ್ತೀವಲ್ಲ, ಅದು ಡೈರೆಕ್ಟ್ ಪ್ಲಾಂಟ್ ತಿನ್ನಂಗಿಲ್ಲ. ಏನು ಮಾಡ್ತೈತಿ, ಅವು ನಾವು ಕೊಡೋದೇ ಅಂತ ತಿಪ್ಪೆ ಕಾತ ಏನು ಕೊಟ್ಟಿರ್ತೀವಲ್ಲ, ಅದು ಏನಿರ್ತೈತಿಲ್ಲ ಅದು ಆರ್ಗ್ಯಾನಿಕ್ ಮ್ಯಾಟ್ರ್ ಇರ್ತೈತಿ. ಇತ್ತೂರ್ನ ಆರ್ಗಾನಿಸಮ್ಸ್ ತಿಂತಾವೆ, ಅಂದ್ರೆ ಸೂಕ್ಷ್ಮಾಣು ಜೀವಿಗಳು ಅರಗಿಸ್ಕೊಂಡು ಪ್ಲಾಂಟಿಗೆ ಅವಾಗ ಕೆಮಿಕಲ್ ರಿಯಾಕ್ಷನ್ದಾಗ ಕೊಡ್ತಾವೆ. ಅಂದ್ರೆ PSB, KSB ಇವೇನದಾವಲ್ಲ ಇವೆಲ್ಲ ಫಾಸ್ಫರಸ್ ಮೊಬಿಲೈಸಿಂಗ್ ಬ್ಯಾಕ್ಟೀರಿಯಾ ಮತ್ತು ಸಾಲ್ಯುಬಲೈಸಿಂಗ್ ಬ್ಯಾಕ್ಟೀರಿಯಾಗಳು ಏನದಾವಲ್ಲ ಅದು, ಅಥವಾ ಅಜಿಟೋ ಬ್ಯಾಕ್ಟೀರಿಯಾ ಏನದಾವಲ್ಲ, ಇವೆಲ್ಲನೂ ಆರ್ಗ್ಯಾನಿಕ್ ಮ್ಯಾಟ್ರ್ ಅಂದ್ರೆ ಸಾವಯವ ವಸ್ತುಗಳನ್ನ ತಿಂದು ಅದರಲ್ಲಿ ಇರುವಂಥ ಏನು ನ್ಯೂಟ್ರಿಯೆಂಟ್ಸ್ಗಳನ್ನು ಕರಗಿಸಿ ನಮ್ಮ ಬೇರುಗಳಿಗೆ ಕೊಡ್ತಾವೆ. ಈ ರೀತಿ ಒಂದು ಕ್ರಿಯೆ ನಡೀತೈತಿ ಇಲ್ಲಿ. ಹೀಗಾಗಿ ನಾವು ಆರ್ಗ್ಯಾನಿಕ್ ಮ್ಯಾಟರನ್ನು ಅಥವಾ ಸಾವಯವ ವಸ್ತುವನ್ನು ಹೆಚ್ಚಿಸಬೇಕಾಗೈತಿ. ಥ್ಯಾಂಕ್ ಯು.